ನ್ಯೂಸ್ ಟ್ಯಾಗ್ ಕನ್ನಡ, ನಿಖರ, ನಿರ್ಭೀತ, ನಿರಂತರ. ಆಡಳಿತ ಪಕ್ಷ ವಿರೋಧ ಪಕ್ಷ ಎಲ್ಲರಿಗೂ ಒಂದೇ ರೀತಿಯ ನ್ಯಾಯಗಳಿರಬೇಕು. ಅಲ್ಲಿ ಪ್ರಿಯಾಂಕಾ ಖರ್ಗೆ ಅವರು ಒಂದು ಮಂತ್ರಿಯಾಗಿ ಸರ್ಕಾರದ ವ್ಯವಸ್ಥೆಯಲ್ಲಿ ಜವಾಬ್ದಾರಿ ಸ್ಥಾನದಲ್ಲಿ ಕೂತ್ಕೊಂಡು ಅಥವಾ ಇನ್ನಿತರ ಮಂತ್ರಿಗಳು ಎದ್ದೆದ್ದು ಮಾತಾಡ್ತಾರೆ ಅಂತ ಹೇಳಿದ್ರೆ ಯುವಕರು ವಿರೋಧ ಪಕ್ಷದ ಶಾಸಕರು ಮತ್ತೇನು ಮಾಡಬೇಕು? ಮಾತಾಡ್ತಾರೆ. ಖರ್ಗೆ ಸಾಹೇಬರು ಮಂತ್ರಿಗಳು ಮಾತಾಡುವಾಗ ಅಧ್ಯಕ್ಷರು ಮಾತಾಡಲ್ಲ. ಅವರು ಎದ್ ನಿಂತು ಅಧ್ಯಕ್ಷರ ಪರ್ಮಿಷನ್ ತಗೊಂಡ್ ಮಾತಾಡ್ತಾರೆ. ಒಂದ್ ನಿಮಿಷ ಅಧ್ಯಕ್ಷರ ಪರ್ಮಿಷನ್ ತಗೊಂಡ ಪ್ರಿಯಾಂಕಾ ಖರ್ಗೆ ಅವ್ರು ಯಾವಾಗ ಮಾತಾಡ್ಯಾರ ರೆಕಾರ್ಡ್ ತೆಗಿಸ್ ನೋಡ್ರಿ. He is above the speaker. He is above the speaker. He is above the law. He is above this house. He is above this house. ನೋಡ್ರಿ, ಅವ್ರು ಹಂಗ್ ಮಾಡ್ತಾರತ್ತ ಅವ್ರಿಗೆ ಅದನ್ನೇ ಕಲಿಸ್ತೀರ. ಅವ್ರು ಹಂಗ್ ಮಾಡ್ತಾರ ನಾವು ಮಾಡಬಾರ್ದು. ಹೇಳ್ತಾ ಇದ್ದೇನೆ ಕೂಡ್ರಿ ಅಂತ ಹೇಳ್ತಾ ಇದ್ದೇನೆ. ಯು ಮೀನ್ ಎ ಸೀನಿಯರ್ ಮಿನಿಸ್ಟರ್. ಈ ರೀತಿ ನಡ್ಕೊಂಡು ಗ್ರಾಮ ಪಂಚಾಯತ್ಗೂ ಬರೋದಿಲ್ಲ. ಆ ನಮೂನೆ ಮಾಡಿದ್ರೆ ಸದನ ಹೆಂಗ್ ನಡೆಸಬೇಕು? ಈಗ ಮಾತಾಡೋಕೆ ಅವಕಾಶ ಕೊಡೋದೊಳಗೆ ಮುಗಿದ್ ಬಿಡ್ತೈತಿ. ಇಷ್ಟೊತ್ತಿಗೆ ಅವ್ರು ಮುಗಿಸ್ತಿದ್ರು. ಅವ್ರು ಮುಗಿಸಿದ್ರೆ ಇನ್ನೊಬ್ರು ಮಾತಾಡ್ತಿದ್ರು. ಶಿವಲಿಂಗೇಗೌಡರು ಮಾತಾಡಿ ಮುಗಿಸಿ ಮಾತಾಡ್ರಿ. ಸಬ್ಜೆಕ್ಟಿಗೆ ಬಂದ್ರಿ. ಉತ್ತರ ಕರ್ನಾಟಕದ ಬಗ್ಗೆ ಮಾತಾಡ್ರಿ. ಒಕ್ಕೂಟ ಬೇಡ, ಉತ್ತರ ಕರ್ನಾಟಕ ಮಾತಾಡಿ. ನಾನು ಉತ್ತರ ಕರ್ನಾಟಕನೇ ಮಾತಾಡೋದು. ಇನ್ನೇನು ನಾವು ತಂದಿರೋ ಗ್ಯಾರಂಟಿ ಯೋಜನೆನ ನಾವು ಹೇಳ್ಕೊಂಡು ಉತ್ತರ ಕರ್ನಾಟಕದವ್ರಿಗೆ ಕೊಟ್ಟಿದ್ದೀವಿ ಅಂತ ಹೇಳ್ಕೋಬಾರ್ದೇನಪ್ಪ? ಅದು ತಪ್ಪೇನ್ರಪ್ಪ? ಅಲ್ಲ, ನಾವು ಹೇಳ್ಕೋಬಾರ್ದೆ ಹೇಳಿ. ಅಂಥ ಒಂದು ಯೋಜನೆ ಕೊಟ್ಟು 1,10,000 ಕೋಟಿ ಹಣವನ್ನು 2 ವರ್ಷದಲ್ಲಿ ಈ ರಾಜ್ಯದ ಜನತೆಗೆ ಸಮಗ್ರವಾಗಿ ಹಂಚಿದೀವಿ. ಅದನ್ನ ನಾವು ಹೇಳ್ಕೊಳ್ಳದೆ ಹೋದ್ರೆ ಹೆಂಗಾಗತ್ತೆ ಹೇಳಿ? ಕೊಟ್ಟಿದೀವಲ್ಲಪ್ಪ, ದಾಖಲೆ ಸಮೇತ ಕೊಟ್ಟಿದೀವಲ್ಲ. ನೋಡಿ, ತಡ್ಕಣಕ್ಕೆ ಹಾಕಲ್ಲ, ಎದ್ದು ಬಿಡ್ತೀರಾ. ನಿಜ ಸುಳ್ಳು ಅಂದ್ರೆ ಸುಳ್ಳು ಅಂದ್ರಿ. ಉತ್ತರ ಕರ್ನಾಟಕ ಕೊಟ್ಟಿದೀವಲ್ಲ ಪದ. ಏನಾರ ಉತ್ತರ ಕರ್ನಾಟಕ ಕೊಡ್ದಲ್ಲ ಇದ್ರೆ ಮೋಸ ಮಾಡ್ಯಾರ ಅಂತ ಹೇಳಿ ಉತ್ತರ ಕರ್ನಾಟಕ ಕೊಟ್ಟಿದೀವಲ್ಲ ಗ್ಯಾರಂಟಿ ಯೋಜನೆನ. ಅಭಿವೃದ್ಧಿ ಬಗ್ಗೆ ಹೇಳಿ ಅಂತ. ಅಭಿವೃದ್ಧಿ ಬಗ್ಗೆ ಉತ್ತರ ಕರ್ನಾಟಕ ಅಭಿವೃದ್ಧಿನೂ ಉತ್ತರ ಕರ್ನಾಟಕಕ್ಕೆ ಏನ್ ಅಭಿವೃದ್ಧಿ ಮಾಡಿದ್ವಿ, ನಮ್ ಪ್ರಯತ್ನ ಏನು ಅಂತ ಹೇಳಿದ್ವಪ್ಪ. ಕಳಸಾ ಬಂಡೂರಿನ ಬಹಳ ವರ್ಷಗಳಿಂದ ನಡೀತಾ ಇದ್ದಂತ ಒಂದು ಹೋರಾಟವನ್ನ ಹತ್ತಿಕ್ಕಿ ಈಗ ಅದನ್ನ ನಿಮ್ಮ ಕೇಂದ್ರ ಸರ್ಕಾರದವರು ಎನ್ವಿರಾನ್ಮೆಂಟ್ ಕ್ಲಿಯರೆನ್ಸ್ ಕೊಡ್ತಿದ್ದಂಗೆನೆ ಒಂದೇ ಒಂದು ತಿಂಗಳೊಳಗೆ ಟೆಂಡರ್ ಕರೆದು ಕಳಸಾ ಬಂಡೂರಿನ ಸ್ಟಾರ್ಟ್ ಮಾಡ್ತೀವಿ. ಇದು 8ನೇ ಸಲ ಹೇಳೋದು. ಈಗ 8ನೇ ಸಲ. ಎಷ್ಟು ವರ್ಷದ ಶಿವಲಿಂಗೇಗೌಡರು ಒಂದ್ ನಿಮಿಷ ಹೇಳ್ರಿ. ಒಂದ್ ನಿಮಿಷ ಶಿವಲಿಂಗೇಗೌಡರು. ಇದೇನ್ರಪ್ಪ ತೀರ್ಥಯಾತ್ರೆ? ನಾನು ಯಾರೋ ಒಬ್ಬನಿಗೆ ನನಗೆ ಯಾಕ್ರಿ ಇಷ್ಟೊಂದು ಟ್ಯಾಕಲ್ ಮಾಡ್ತೀರಿ? ಯಾರ್ಯಾರ ಮುಖ್ಯಮಂತ್ರಿಗಳಿಗೋ ಯಾರ್ಯಾರ ಮಾಡಿದ್ರೆ ಸರಿ ಹೋಗುತ್ತೆ, ನಮ್ಗೆ ಯಾಕ್ರಿ ಹಿಂಗ ಟ್ಯಾಕಲ್ ಮಾಡ್ತೀರಿ? ಸಿ ಪಾಟೀಲ್ ರೇ, ಒಂದ್ ನಿಮಿಷ. ಇದೇನ್ ಪಾಟೀಲ್ ರೇ ನೀವು ಹಿಂಗ? ಒಂದೇ ನಿಮಿಷ. ಕಳಸಾ ಬಂಡೂರಿ ಬಗ್ಗೆ ಸರ್ ಏನ್ ಹೇಳ್ತಾರೆ ಕೇಳಲ್ಲ. ಕಳಸಾ ಬಂಡೂರಿ ಬಗ್ಗೆ ಸಾಕಷ್ಟು ಹೋರಾಟಗಳನ್ನು ನಾನು ಮಾಡೇನಿ. ಸ್ನೇಹಿತರಾದಂಥ ಕೋನ್ ರೆಡ್ಡಿ ಅವರು ಮಾಡ್ಯಾರ. ಕಾನೂನು ಸಚಿವರಾದಂಥ ಎಸ್ ಕೆ ಪಾಟೀಲ್ ಅದಾರ. ಈ ರಾಜ್ಯದ ಮಾಜಿ ಮುಖ್ಯಮಂತ್ರಿಗಳಂಥ ಬಸವರಾಜ ಬೊಮ್ಮಾಯಿ ಅವರಿದ್ದಾರೆ. ಜಗದೀಶ್ ಶೆಟ್ಟರ್ ಹೋರಾಟ ಮಾಡಿದ್ದಾರೆ. ಕೇಂದ್ರ ಸಚಿವರು, ಈ ಸದನ ಸದಸ್ಯರಾದಂಥ ಪ್ರಹ್ಲಾದ್ ಜೋಶಿ ಅವರಿದ್ದಾರೆ. ಸಾಕಷ್ಟು ಪ್ರಗತಿಯನ್ನು ಸಾಧಿಸಿದೆ. ಅಲ್ಪ ಸ್ವಲ್ಪ ಅಡೆತಡೆಗಳದಾವು. ಆ ಅಡೆತಡೆಗಳನ್ನು ನಿವಾರಿಸ್ತೇವೆ. ಕಳಸಾ ಬಂಡೂರಿ ಈ ರಾಜ್ಯದೊಳಗೆ ಉತ್ತರ ಕರ್ನಾಟಕಕ್ಕೆ, ವಿಶೇಷವಾಗಿ ಗದಗ ಜಿಲ್ಲೆ, ನರಗುಂದ ತಾಲೂಕು, ಗದಗ ಜಿಲ್ಲೆ, ಬೆಳಗಾವಿ ಜಿಲ್ಲೆ ಮತ್ತು ಬಾದಾಮಿ ಜಿಲ್ಲೆಗಳಿಗೆ ಏನಾದರೂ ಅನುಕೂಲ ಆಗುವಂಥ ನೀರು ಹರಿದು ಬರಬೇಕಾದ್ರೆ ಅದು ಭಾರತೀಯ ಜನತಾ ಪಕ್ಷದಿಂದ ಮಾತ್ರ ಸಾಧ್ಯ ಅನ್ನೋದನ್ನು ಹೇಳ್ತೇನೆ. ನಿಮ್ ಪಕ್ಷ ಒಪ್ಪಲ್ಲ. ಈಗ 500 ಕೋಟಿ ಹಾಕರ್ ನಾವು ಬಜೆಟ್ ಈಗ ಬಂದಿರೋದು ನಮ್ಗೆ ನೋಡ್ರಿ. ಈಲ್ಡಾದ್ರೆ ಯಾಕ್ರಣ ಹಿಂಗೆ ಈಲ್ಡಾದ್ರೆ ಮಾತಾಡ್ತೀರಿ? ಮಾತಾಡ್ರಿ, ಸುಮ್ಮನೆ ಮಾತಾಡ್ರಿ.
ತಮ್ಮನ್ನು ಹೊಗಳೇ ಮಾಡ್ತಾರೆ. ಏನಪ್ಪ? ಮಾಡ್ಲಾರ್ದ ಕೆಲಸ ಇದು ಇಲ್ಲ ಅವ್ರು. ಏನೋ ಮಾಡ್ಲಾರ್ದ ಒಬ್ಬ- ಹೊಗಳ್ಕೊಳ್ಳೋ ಒಬ್ಬ ಸ್ವಪ್ನವ್ರು. ತಮ್ಮ ಪಕ್ಷದ ನಾಯಕ. ಸಾಮಾನ್ಯ ಆಯ್ತು, ಕೂತ್ಕೊಳ್ಳಿ ಮಾರ್ರೆ. ಯಾಕೆ ಈ ರೀತಿ ಮಾತಾಡ್ಬಿಟ್ಟು ಆಯ್ತು, ಈಗ ಸ್ಟಾರ್ಟ್ ಮಾಡಿ ಅವ್ರು. ಅದು ಹೆಂಗೆ ಮಾತಾಡೋದು ಮಾತಾಡ್ಬೇಡಿ. ಆಯ್ತು, ಮತ್ತೆ ನೀವು ಯಾಕೆ ಮಾತಾಡ್ತೀರಿ? ಆಯ್ತು ಮಾತಾಡಿ ಸ್ವಾಮಿ ಅದು ಯಾಕೆ ಶಿವಲಿಂಗ ಅವ್ರು ಮಾತಾಡಿ. ಈಡಾಗ್ಯಾರ ಸರ್. ಮಾನ್ಯ ಅಧ್ಯಕ್ಷರೇ, ಕಳಸಾ ಬಂಡೂರಿಗೆ ಏನು ಎನ್ವಿರಾನ್ಮೆಂಟ್ ಪ್ರಾಬ್ಲಮ್ಸ್ ಇದೆ ಅದನ್ನ ಕೇಂದ್ರ ಸರ್ಕಾರ ಕ್ಲಿಯರ್ ಮಾಡಿಕೊಟ್ರೆ ಬಹಳ ದೊಡ್ಡ ಯೋಜನೆಗೆ ನಾವು ಟೆಂಡರ್ ಕರೆದು ಕೆಲಸ ಶುರು ಮಾಡಿಬಿಡ್ತೀವಿ ಅಂತ ಅವ್ರು ಹೇಳಿದರು. ನಾನು ಅವ್ರನ್ನ ಅಭಿನಂದಿಸ್ತೇನೆ. ಅದಕ್ಕೆ ಸಿ ಪಾಟೀಲ್ ಉತ್ತರ ಕೊಟ್ಟಿದ್ದಾರೆ. ನಾನು ಶಿವಲಿಂಗೇಗೌಡರಿಗೆ ಏನು ವಿನಂತಿ ಮಾಡೋದು ಅಂತ ಕೇಳಿದರೆ, ನೀವು ಕಳಸಾ ಬಂಡೂರಿದ್ ಮಾಡಲೇಬೇಕು, ಅಗತ್ಯ, ನಾವು ಮಾಡೋಣ ಅದನ್ನು. ಅದಕ್ಕಿಂತ ಮುಂಚೆ RDPRನಲ್ಲಿ ಬಿಡುಗಡೆ ಆದಂಥ 10 ಕೋಟಿ ಹಣಕ್ಕೆ, ಪ್ರಗತಿ ಪಥದ ಅನುದಾನಕ್ಕೆ ಏನಾದ್ರು ಅಡಚಣೆಗಳಿದ್ರೆ ದಯಮಾಡಿ ಅದನ್ನು ಟೆಂಡರ್ ಮಾಡಿಸ್ಕೊಡಿ. ಅವಾಗ ನಿಮಗೆ ಸಮಾಧಾನ ಆಗುತ್ತೆ. ನೀವು ಕಳಸಾ ಬಂಡೂರಿ ಆಮೇಲೆ ಹೋಗಿ, 10,000 ಕೋಟಿಗೆ ಆಮೇಲೆ ಹೋಗಿ. ಈಗ 10 ಕೋಟಿ 25 ಕೋಟಿ ಟೆಂಡರ್ ಮಾಡ್ಕೊಡಿ. ನೋಡಿ, ಈಗ ಸುನೀಲ್ ಮಾತಾಡ್ಬೇಕಾದ್ರೆ ಪ್ರತಿಯೊಂದು ವಿಚಾರ ಕೂಡ ಕೌಂಟರ್ ಆಗಿ ಮಾತಾಡ್ಬೋದು. ಸರಿ ಇದೆ, ಹೇಳ್ತೀನಿ. ಶಿವಲಿಂಗ ಅವರು ನೀವು ಕಂಟಿನ್ಯೂ ಮಾಡಿ, ಅವ್ರಿಗೆ ಯಾಕೆ ಉತ್ತರ ಕೊಡ್ತೀರಾ ನೀವು? ಒಂದೇ ನಿಮಿಷ ಅಧ್ಯಕ್ಷರೇ, ಅದೇ ನೀವು ಉತ್ತರ ಕೊಟ್ಟಲ್ಲ ಪ್ರಾಬ್ಲಮ್. ನಿಮ್ಮ ಈ ಸಬ್ಜೆಕ್ಟ್ ನೀವು ಮಾತಾಡಿಕೊಂಡು ಹೋಗಿ. ಹಣ RDPR ಹಣ ಆಗ್ಲಿ ಮತ್ತೊಂದಾಗ್ಲಿ ಯಾಕೆ ನಿಂತಿದೆ, ಎಲ್ಲಿಂದ ನಿಂತಿದೆ, ಹೆಂಗ್ ನಿಂತಿದೆ ಅನ್ನೋದನ್ನ ನಾನು ಮುಂದೆ ಬರ್ತೀನಿ. ಈಗ ನಾನು ಹೊಂಟಿರೋದು ಸಮಗ್ರವಾಗಿರ್ತಕ್ಕಂಥ ಶಿವಲಿಂಗ ಅವ್ರ ಮಾತಾಡಿ, ಯಾರು ಕಲ್ಯಾಣ ಮಾಡಬೇಡಿ. ನಮ್ಮ ಸಮಗ್ರವಾಗಿರ್ತಕ್ಕಂಥ ಉತ್ತರ ಕರ್ನಾಟಕದನ್ನ ಹೆಂಗೆ ಅಭಿವೃದ್ಧಿ ಪಡಿಸ್ಬೇಕು ಅಂತ ಹೇಳಿ ನಾನು ಸಲಹೆ ಸೂಚನೆ ಕೊಡ್ತಾ ಇದ್ದೀನಿ. ಸ್ವಲ್ಪ ದಯಮಾಡಿ ಸ್ವಲ್ಪ ಇದಾಗ್ಬಿಟ್ರೆ ನಮ್ದು ಏನಿಲ್ಲ. ನಾವು ಈಗ ನೀವೆಲ್ಲ ಹೇಳ್ಕತ್ತೀರಿ, ಶಿವಲಿಂಗ ಅವ್ರೆ ಹೇಳ್ಕೊಂಡ ಹೋದ್ರೆ ಹೆಂಗೆ? ಶಿವಲಿಂಗ ಅವ್ರೆ ನೀವು ಮಾತಾಡಿಕೊಂಡು ಅವ್ರನ್ನ ಯಾಕೆ ಉತ್ತರ ಕೊಡ್ತೀರಿ ನೀವು? ಈಗ ನಿಮ್ಮ ಇದು ಸಬ್ಜೆಕ್ಟ್ ಒಂದು- ಏನು ಅದನ್ನು ಮಾತಾಡಿಕೊಂಡು ಈಗ ಬಹಳ ದೊಡ್ಡ ಸಮಸ್ಯೆ ಇಡೀ ರಾಷ್ಟ್ರ ಸೆಳೆದಂತಂತೂ ಕಬ್ಬಿನ ಬೆಲೆ ನಿಗದಿ ಬಗ್ಗೆ. ಕಬ್ಬು ಹೋರಾಟ ಬಹಳ ತೀವ್ರಗತಿನಲ್ಲೇ ಉತ್ತರ ಕರ್ನಾಟಕದಲ್ಲಿ ನಡೀತು. ಕಬ್ಬಿನ ರೈತರು ನಮಗೆ ಬೆಂಬಲ ಬೆಲೆಯನ್ನು ಕೊಡಿ, ನಮಗೆ ನ್ಯಾಯಯುತವಾದಂಥ ಬೆಲೆ ಕೊಡಿ, ನಮ್ಮ ಹೋರಾಟ ಅಂತೇಳಿ ಬಹಳ ದೊಡ್ಡ ಪ್ರಮಾಣದ ಹೋರಾಟ ನಡೀತು. ಆಯ್ತು, ಕಬ್ಬು ಇಲ್ಲಿ ಸುಮಾರು 80 ಕಬ್ಬನ್ನು ಅರಿಯತಕ್ಕಂಥ ಮಾಲೀಕರಿದ್ದಾರೆ. 10 ಲಕ್ಷ ಟನ್ನು ಕಬ್ಬನ್ನು ಅರಿಯತಕ್ಕಂಥ ಬೆಳೆಯತಕ್ಕಂಥ ರೈತರು ಇದ್ದಾರೆ. ಅವರ ಜೀವನಾಡಿ, ಅವರ ವಾಣಿಜ್ಯ ಬೆಳೆ. ಇಂಥ ರೈತರಿಗೆ ನಾವು ಉತ್ತಮವಾದಂಥ ಬೆಲೆಯನ್ನು, ಅವರ ಕಷ್ಟ ಸುಖವನ್ನು ನಿವಾರಣೆ ಮಾಡ್ತಕ್ಕಂಥದ್ದು ನಮ್ಮ ಎರಡೂ ಸರ್ಕಾರದ ಜವಾಬ್ದಾರಿ ಇದೆ. ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳೆರಡೂ ಸೇರಿ ಈ ಸಮಸ್ಯೆಗಳನ್ನು ಬಗೆಹರಿಸಬೇಕು. ಬಗೆಹರಿಸ್ತಕ್ಕಂಥ ನಿಟ್ಟಿನಲ್ಲಿ ಏನು ಮಾಡಬೇಕು, ಪ್ರಾಮಾಣಿಕವಾದಂಥ ಪ್ರಯತ್ನ ಆಗಬೇಕು. ಇವತ್ತು ಏನಾಗಿದೆ ಈ ವ್ಯವಸ್ಥೆ ಒಳಗಡೆ, ಈ ಕಬ್ಬನ್ನು ಅರಿದಂಥ ಸಂದರ್ಭದಲ್ಲಿ ಇಳುವರಿಯ ಆಧಾರದ ಮೇಲೆ ಬರ್ತಕ್ಕಂಥ ಒಂದು ವ್ಯವಸ್ಥೆ ಒಳಗಡೆ ಆ ಎಥನಾಲ್ ಏನ್ಗೆ ನಾವೇನು ಎಥನಾಲ್ ಎಲ್ಲ ಹೋದ್ರು, ಆ ಎಥನಾಲ್ ನಾನು ಅವ್ರ ಯಾರು ತಿಳ್ಕೊಂಡಿದ್ದೀನಿ, ಎಥಿನಾಲ್ ಅಲ್ಲಿ ಏನು ಒಂದು ಅದ ಪ್ರಮಾಣ ಇದೆ. ಅದಕ್ಕೆ ಕೇಂದ್ರ ಮತ್ತು ರಾಜ್ಯಗಳ ಒಕ್ಕೂಟ ಅಂತ ನಾನು ಯಾವಾಗಲೂ ಯಾಕೆ ಬಡ್ಕತ್ತೀನಿ ಇದಕ್ಕೆ, ಅಲ್ಲಿ MSP ರೇಟನ್ನ ಫಿಕ್ಸ್ ಮಾಡ್ತಕ್ಕಂಥ ಅಧಿಕಾರವನ್ನ ಸಂವಿಧಾನಬದ್ಧವಾಗಿ ಕೇಂದ್ರ ಸರ್ಕಾರ ಇಟ್ಕೊಂಡಿದೆ. ಕೇಂದ್ರ ಸರ್ಕಾರಕ್ಕೆ ಮಾತ್ರ ಆ ಬೆಲೆಯನ್ನ ನಿಗದಿ ಮಾಡ್ತಕ್ಕಂಥ ಅಧಿಕಾರ ಇರ್ತಕ್ಕಂಥದ್ದು ರಾಜ್ಯ ಸರ್ಕಾರಕ್ಕಿಲ್ಲ. ಇನ್ನಿತರ ಸುದ್ದಿಗಳಿಗಾಗಿ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ನ್ಯೂಸ್ ಟ್ಯಾಗ್ ಕನ್ನಡ.